ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡ್ತಿರುವ ಟೀಂ ಇಂಡಿಯಾಗೆ 5ನೇ ಪಂದ್ಯ ಅಗ್ನಿ ಪರೀಕ್ಷೆ ಆಗಿದೆ. ಸೋತು ತವರಿಗೆ ಬರೋದಕ್ಕಿಂತ ಸರಣಿ ಡ್ರಾ ಮಾಡಿಕೊಳ್ಳೋಕೆ ಗಿಲ್ ಪಡೆಗೆ ಒಂದು ಒಳ್ಳೆ ಅವಕಾಶ ಇದೆ. ಈಗಾಗಲೇ ನಡೆದಿರುವ 4 ಪಂದ್ಯದಲ್ಲಿ ಇಂಡಿಯಾ ಗೆದ್ದಿರುವುದು ಕೇವಲ 1 ಪಂದ್ಯ ಮಾತ್ರ, ಇನ್ನೊಂದು ಡ್ರಾ ಆಗಿದೆ. ಹಾಗಾಗಿ ಇಂಗ್ಲೆಂಡ್ ವಿರುದ್ಧ ಸರಣಿ ಸಮಬಲ ಮಾಡಿಕೊಳ್ಳೋಕೆ ಟೀಂ ಇಂಡಿಯಾ ಮುಂದಾಗಿದೆ. ಆದರೆ ಆಟಗಾರರಿಗೆ ಇಂಜುರಿ ಕಂಟಕವಾಗಿ ಕಾಡ್ತಾ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಬೂಮ್ರಾ 5ನೇ ಪಂದ್ಯ ಆಡ್ತಾರಾ ಆಡಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ಡೂ ಆರ್ ಡೈ ಮ್ಯಾಚ್ನಲ್ಲಿ ಬೂಮ್ರಾಗೆ ರೆಸ್ಟ್ ಬೇಕೇ ಬೇಕಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬೂಮ್ರಾ ನಮ್ಮ ಬೊಂಬಾಟ್ ಬೌಲರ್ ಬೂಮ್ರಾ ಓವಲ್ನಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5ನೇ ಟೆಸ್ಟ್ ಆಡ್ತಾರಾ ಆಡಲ್ವಾ ಅನ್ನೋ ಯಕ್ಷ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಈ ಸರಣಿಯಲ್ಲಿ ಬೂಮ್ರಾ ಬೊಂಬಾಟ್ ಪ್ರದರ್ಶನವನ್ನು ತೋರಿಸಿದ್ದಾರೆ. 26.00 ಸರಾಸರಿಯಲ್ಲಿ 14 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. 2 ಬಾರಿ 5 ವಿಕೆಟ್ ಗೊಂಚಲು ಪಡೆದ ಸಾಧನೆಯನ್ನೂ ಮಾಡಿದ್ದಾರೆ. ಆದರೆ ಡೂ ಆರ್ ಡೈ ಪಂದ್ಯದಲ್ಲಿ ಬೂಮ್ರಾ ಕೈ ಕೊಟ್ಟರೆ ಸರಣಿ ಕೈ ಚೆಲ್ಲಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಅಂದಹಾಗೆ ಕಳೆದ ವರ್ಷದ ಕೊನೆಯಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೂರ್ನಿಯಲ್ಲಿ ಬೆನ್ನು ನೋವಿಗೆ ಒಳಗಾಗಿದ್ದ ಬೂಮ್ರಾ ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಚಿಕಿತ್ಸೆ ಪಡೆದ ಬಳಿಕ ತಂಡಕ್ಕೆ ಹಿಂದಿರುಗಿದ್ರು. IPLನಲ್ಲೂ ಕೂಡ ಚೆನ್ನಾಗಿ ಆಡಿದ್ರು. ಆದರೆ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ಗೆ ಆಯ್ಕೆಯಾದ ಬೂಮ್ರಾ ಮೇಲೆ ಒತ್ತಡ ಹೇರಬಾರದು ಎಂದು ವೈದ್ಯರು ಸಲಹೆ ನೀಡಿದ್ರಿಂದ ಹೆಚ್ಚು ಹೊರೆಯಾಗದಂತೆ ಜಾಗ್ರತೆ ವಹಿಸಲಾಗಿದೆ. ಹಾಗಾಗಿ ಸರಣಿ ಆರಂಭಕ್ಕೂ ಮುಂಚೆಯೇ 5 ಪಂದ್ಯದಲ್ಲಿ ಬೂಮ್ರಾ 3 ಪಂದ್ಯಗಳನ್ನು ಮಾತ್ರ ಆಡುವುದಂತ ನಿರ್ಧಾರ ಆಗಿತ್ತು. ಈಗಾಗಲೇ 1 ಪಂದ್ಯದಿಂದ ಹೊರಗುಳಿದಿದ್ದು ಬಿಟ್ಟರೆ ಉಳಿದ 3 ಪಂದ್ಯದಲ್ಲಿ ಬೂಮ್ರಾ ಆಡಿದ್ದಾರೆ. ಲೀಡ್ಸ್, ಲಾರ್ಡ್ಸ್ ಮತ್ತು ಇದೀಗ ಓವಲ್ನಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಬೂಮ್ರಾ ಆಡಬೇಕಾಗಿತ್ತು. ಆದರೆ 4ನೇ ಟೆಸ್ಟ್ನಲ್ಲಿ ವೇಗಿ ಪಾಳೆಯದಲ್ಲಿ ಗಾಯದ ಸಮಸ್ಯೆ ಹೆಚ್ಚಾಗಿದ್ದ ಕಾರಣ 4ನೇ ಟೆಸ್ಟ್ನಲ್ಲಿ ಬೂಮ್ರಾ ಆಡಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಅಲ್ಲಿಗೆ ಬೂಮ್ರಾ ಕೋಟ ಮುಗಿದಿದೆ. 5ನೇ ಪಂದ್ಯಕ್ಕೆ ತಂಡದಲ್ಲಿ ಬಲಿಷ್ಠ ಬೌಲರ್ಗಳೇ ಇಲ್ಲ. ಇಂಜುರಿ ಭೂತದಿಂದ ಹೊರಗಿದ್ದವರ ಬದಲು ಬಂದ ಆಟಗಾರರು ನೆಟ್ಟಗೆ ಆಡ್ತಾ ಇಲ್ಲ, ಕಳಪೆ ಬೌಲಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬೂಮ್ರಾನೂ ಇಲ್ಲ ಅಂದರೆ ಸರಣಿ ಕೈ ಚೆಲ್ಲಬೇಕಾಗುತ್ತೆ. ಒಂದು ವೇಳೆ ಎಲ್ಲ ಆಟಗಾರರು ಎಫರ್ಟ್ ಹಾಕಿ ಆಡಿ ಗೆದ್ರೆ ಸರಣಿ ಸಮಬಲ ಆಗುತ್ತೆ. ಹೀಗಾಗಿ ಇಂಥ ಟೈಮ್ನಲ್ಲಿ ಬೂಮ್ರಾಗೆ ರೆಸ್ಟ್ ಬೇಕೇ ಬೇಕಾ? ಈ ಒಂದು ಪಂದ್ಯ ಆಡಿ ಸರಣಿ ಸಮಬಲ ಮಾಡಿಕೊಳ್ಳಬಹುದು ಅಲ್ವಾ? ಪಂದ್ಯ ಕಾಲಿಗೆ ಗಾಯ ಆದರೂ ಡಾಕ್ಟರ್ ರೆಸ್ಟ್ ಮಾಡಿ ಅಂದರೂ ಅವರು 4ನೇ ಟೆಸ್ಟ್ನಲ್ಲಿ ಆಡಿದ್ದಾರೆ. ಹಾಗೆ ಬೂಮ್ರಾ ಕೂಡ ದೊಡ್ಡ ಮನಸ್ಸು ಮಾಡಿ 5ನೇ ಟೆಸ್ಟ್ಗೆ ಆಡಬೇಕು ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾರ್ಯದೊತ್ತಡ ನಿರ್ವಹಣೆ ನಿರ್ಧಾರವನ್ನೇ ಗಮನದಲ್ಲಿ ಇಟ್ಕೊಂಡ್ರೆ ಬೂಮ್ರಾ ಅವರು ಕಣಕ್ಕಿಳಿಯುವುದು ಡೌಟ್. ಯಾಕಂದರೆ ಬೂಮ್ರಾ ಅವರನ್ನು ಎಲ್ಲ ಪಂದ್ಯಗಳಲ್ಲಿ ಕಣಕ್ಕಿಳಿಸಿದರೆ ಅವರು ಮತ್ತೆ ನೋವಿನ ಸಮಸ್ಯೆಗೆ ಸಿಲುಕಬಹುದು. ಅದು ಅವರ ಟೆಸ್ಟ್ ವೃತ್ತಿ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಬಹುದು. ಆದರೆ ಭಾರತಕ್ಕೆ ಈ ಸರಣಿಯನ್ನು ಸಮಗೊಳಿಸಬೇಕಾದ್ರೆ ಬೂಮ್ರಾ ಅವಶ್ಯಕತೆ ಇದೆ. ಅವರು 5ನೇ ಟೆಸ್ಟ್ನಲ್ಲಿ ಆಡಲೇಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ 5ನೇ ಟೆಸ್ಟ್ನಲ್ಲಿ ಬೂಮ್ರಾ ಕಣಕ್ಕಿಳಿಯುವ ಬಗ್ಗೆ ತಂಡದ ಮ್ಯಾನೇಜ್ಮೆಂಟ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.